ಹಾಯ್ ಹಲೋ ನಮಸ್ತೆ. ಸೊ ಪಿ ಸಿ ಕಾಲ್ಫಾರ್ಮ್ ಆಗಿದೆ. ಸೊ ಅದಕ್ಕಾಗಿ ಮತ್ತೊಂದು 25 ಜಿ ಕೆ ಕ್ವಶನ್ಗಳನ್ನು ನೋಡೋಣ. ಬೇಗ ನೋಡೋಣ. ನೀವು ನಾ ಕ್ವಶನ್ ಮುಗಿಸೋ ತಟ್ಟಿಗೆ ನೀವು ಎಲ್ಲ ಒಂದು ಸ್ವಲ್ಪ ಗೆಸ್ ಮಾಡಿರ್ಬೇಕು. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಯಾವುದೇ ಒಂದು ಪ್ರಾದೇಶಿಕ ಪಕ್ಷ ರಾಷ್ಟ್ರೀಯ ಪಕ್ಷ ಸ್ಥಾನಮಾನ ಪಡೆಯಲು ಇರುವ ಮಾನದಂಡಗಳು ಏನಿದಾವಂತಂದು ಹೇಳಿ. ಲೋಕಸಭೆ ಚುನಾವಣೆಯಲ್ಲಿ ಕನಿಷ್ಠ 2% ಸ್ಥಾನಗಳನ್ನು, ಪ್ರಸ್ತುತ 11 ಸ್ಥಾನಗಳು ಗೆಲ್ಲಬೇಕು ಮತ್ತು ಆ ಸ್ಥಾನಗಳು ಕನಿಷ್ಠ 3 ರಾಜ್ಯಗಳಿಂದ ಬಂದಿರಬೇಕು. ಅಥವಾ ಎರಡನೇದು, 4 ಅಥವಾ ಹೆಚ್ಚು ರಾಜ್ಯಗಳಲ್ಲಿ ರಾಜ್ಯ ಪಕ್ಷ ಅಂದರೆ ಸ್ಟೇಟ್ ಪಾರ್ಟಿ ಎಂಬ ಮಾನ್ಯತೆಯನ್ನು ಹೊಂದಿರಬೇಕು. 4 ಅಥವಾ ಹೆಚ್ಚು ರಾಜ್ಯಗಳಲ್ಲಿ. ಲೋಕಸಭೆ ಅಥವಾ ವಿಧಾನಸಭೆ ಚುನಾವಣೆಗಳಲ್ಲಿ ಕನಿಷ್ಠ 5 ರಾಜ್ಯಗಳಲ್ಲಿ 6% ಮತಗಳನ್ನು ಪಡೆದು ಮತ್ತು ಜೊತೆಗೆ ಲೋಕಸಭೆಯಲ್ಲಿ ಕನಿಷ್ಠ 10 ಸ್ಥಾನಗಳನ್ನು ಗೆದ್ದಿರಬೇಕು. ಇದರಲ್ಲಿ ಎ ಬಿ ಸರಿನಾ, ಬಿ ಮತ್ತು ಸಿ ಸರಿನಾ, ಎ ಮತ್ತು ಸಿ ಸರಿನಾ, ಎ ಬಿ ಸಿ ಸರಿನಾ? ಇದರಲ್ಲಿ ಯಾವುದಂತಂದು ನೀವು ಗೆಸ್ ಮಾಡಬೇಕು. ನೆಕ್ಸ್ಟ್, ಇದು ಎ ಮತ್ತು ಬಿ ಸರಿ. ಎ ಮತ್ತು ಬಿ ಅಂದರೆ ಯಾವುದು? ಲೋಕಸಭೆ ಚುನಾವಣೆಯಲ್ಲಿ ಕನಿಷ್ಠ 2% ಸ್ಥಾನಗಳನ್ನು, ಪ್ರಸ್ತುತ 11 ಸ್ಥಾನಗಳು ಮತ್ತು ಗೆಲ್ಲಬೇಕು ಮತ್ತು ಆ ಸ್ಥಾನಗಳು ಕನಿಷ್ಠ 3 ರಾಜ್ಯಗಳಿಂದ ಬಂದಿರಬೇಕು. ಇದಾದರೂ ಆಗಿರಬೇಕು. ಇಲ್ಲಾಂದ್ರೆ 4 ಅಥವಾ ಹೆಚ್ಚು ರಾಜ್ಯಗಳಲ್ಲಿ ರಾಜ್ಯ ಪಕ್ಷ ಎಂಬ ಮಾನ್ಯತೆ ಹೊಂದಿರಬೇಕು. ಲೋಕಸಭೆ ಅಥವಾ ವಿಧಾನಸಭೆ ಚುನಾವಣೆಯಲ್ಲಿ ಕನಿಷ್ಠ 5 ರಾಜ್ಯಗಳಲ್ಲಿ ಅಲ್ಲ 4 ರಾಜ್ಯಗಳಲ್ಲಿ 6% ಮತಗಳನ್ನು ಪಡೆದು ಜೊತೆಗೆ ಲೋಕಸಭೆಯಲ್ಲಿ ಕನಿಷ್ಠ 4 ಸ್ಥಾನಗಳನ್ನು ಗೆದ್ದಿರಬೇಕು. ಓಕೆನಾ? ಹಂಗಂದ್ರೆ ಇದು ಕರೆಕ್ಟ್ ಆದಿತ್ತು. ಸಿ ತಪ್ಪು. ಇಲ್ಲಿದೆ ನೋಡಿ. ಲೋಕಸಭೆ ಚುನಾವಣೆಯಲ್ಲಿ ಕನಿಷ್ಠ 2% ಸ್ಥಾನಗಳನ್ನು, ಪ್ರಸ್ತುತ 11 ಸ್ಥಾನಗಳು ಗೆಲ್ಲಬೇಕು. ಆ ಸ್ಥಾನಗಳು ಕನಿಷ್ಠ 3 ರಾಜ್ಯಗಳಿಂದ ಬಂದಿರಬೇಕು. ಕರೆಕ್ಟ್. ಮತ್ತು 4 ಅಥವಾ ಹೆಚ್ಚು ರಾಜ್ಯಗಳಲ್ಲಿ ಪಕ್ಷ ಸ್ಥಾನ ಹೊಂದಿರಬೇಕು. ಲೋಕಸಭೆ ಅಥವಾ ವಿಧಾನಸಭೆ ಚುನಾವಣೆಯಲ್ಲಿ ಕನಿಷ್ಠ 4 ರಾಜ್ಯಗಳಲ್ಲಿ 6% ಮತ, ಅದರ ಜೊತೆಗೆ ಲೋಕಸಭೆಯಲ್ಲಿ ಕನಿಷ್ಠ 4 ಸ್ಥಾನಗಳನ್ನು ಗೆದ್ದಿರಬೇಕು. ಓಕೆನಾ? ಪ್ರಸ್ತುತ ಭಾರತದಲ್ಲಿ 6 ರಾಷ್ಟ್ರೀಯ ಪಕ್ಷಗಳು ಇದ್ದಾವೆ. ಯಾವುವು? BJP, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಆಮ್ ಆದ್ಮಿ ಪಾರ್ಟಿ ಮತ್ತು CPIM ಮತ್ತು BSP ಮತ್ತು NPP. ಓಕೆನಾ? ಗೋಲ್ಡನ್ ಕ್ರೆಸೆಂಟ್ ರಾಷ್ಟ್ರಗಳಂತಂದು ಯಾವನ್ನ ಕರೀತಾರೆ? ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಕಜಕಿಸ್ತಾನ, ಅಫ್ಘಾನಿಸ್ತಾನ, ಇರಾನ್, ಪಾಕಿಸ್ತಾನ, ಮಯನ್ಮಾರ್, ಲಾವೋಸ್, ಥೈಲ್ಯಾಂಡ್. ಇವುಗಳಲ್ಲಿ ಗೋಲ್ಡನ್ ಕ್ರೆಸೆಂಟ್ ರಾಷ್ಟ್ರಗಳಂತಂದು ಯಾವನ್ನ ಕರೀತಾರೆ? ಅಫ್ಘಾನಿಸ್ತಾನ, ಇರಾನ್, ಪಾಕಿಸ್ತಾನ ಗೋಲ್ಡನ್ ಕ್ರೆಸೆಂಟ್ ರಾಷ್ಟ್ರಗಳಂತ ಕರೀತಾರೆ. ಗೋಲ್ಡನ್ ಟ್ರಯಾಂಗಲ್ ಅಂತಂದು ಯಾವನ್ನ ಕರೀತಾರೆ? ಮಯನ್ಮಾರು, ಲಾವೋಸ್, ಥೈಲ್ಯಾಂಡನ್ನು ಕರೀತಾರೆ. ಗೋಲ್ಡನ್ ಕ್ರೆಸೆಂಟ್ ಅಂದು ಅಫ್ಘಾನಿಸ್ತಾನ, ಇರಾನ್, ಪಾಕಿಸ್ತಾನ ಕರೀತಾರೆ. ಜಗತ್ತಿನಲ್ಲಿ ಅಕ್ರಮ ಅಫೀನು ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಅಂತಂದರೆ ಮಯನ್ಮಾರ್. ವಿಶ್ವದ ಪ್ರಮುಖ ಅಕ್ರಮ ಅಫೀಮು ಉತ್ಪಾದಕ ದೇಶವಾಗಿದೆ. ತದನಂತರ ಅಫ್ಘಾನಿಸ್ತಾನ್. ಮೊದಲು ಇದಕ್ಕಿಂತ ಮುಂಚೆ, ಇವಾಗಿನ ಪ್ರಕಾರ ನೋಡೋದಾದರೆ ಮಯನ್ಮಾರ್ ಇದೆ. ಅದಕ್ಕಿಂತ ಮುಂಚೆ ಮೊದಲು ಯಾವುದಿತ್ತು ಅಂತಂದರೆ ಅಫ್ಘಾನಿಸ್ತಾನ ಇತ್ತು. ಹಿಂದೆ ವಿಶ್ವದಲ್ಲಿ ಮೊದಲ ಸ್ಥಾನದಲ್ಲಿತ್ತು ಯಾವುದು? ಅಫ್ಘಾನಿಸ್ತಾನ. ಆದರೆ ತಾಲಿಬಾನ್ ಸರ್ಕಾರದ ಅಫೀಮು ನಿಷೇಧದ ನಂತರ ಉತ್ಪಾದನೆ ಬಹಳಷ್ಟು ಕಡಿಮೆ ಆಯಿತು. ಮತ್ತು ಕೊಲಂಬಿಯಾ ಪ್ರಮುಖ ಅಫೀಮು ಉತ್ಪಾದಕ ದೇಶಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್, ಜಪಾನೀಸ್ ಎನ್ಸೆಫಲೈಟಿಸ್ ಯಾವುದರಿಂದ ಹರಡುತ್ತದೆ? ಅನಾಫಿಲಿಸ್ ಸೊಳ್ಳೆ, ಇಡೀಸ್ ಸೊಳ್ಳೆ, ಕ್ಯೂಲೆಕ್ಸ್ ಸೊಳ್ಳೆ, ಸೆಟ್ಸೆ ನೊಣ. ಕ್ಯೂಲೆಕ್ಸ್ ಸೊಳ್ಳೆಯಿಂದ ಬರುತ್ತೆ. ಯಾವುದು? ಅನಾಫಿಲಿಸ್ ಹೆಣ್ಣು ಸೊಳ್ಳೆ. ಅನಾಫಿಲಿಸ್ ಯಾವುದು? ಜಪಾನೀಸ್ ಎನ್ಸೆಫಲೈಟಿಸ್ ಯಾವುದರಿಂದ ಹರಡುತ್ತೆ ಅಂತಂದರೆ ಕ್ಯೂಲೆಕ್ಸ್ ನೊಣದಿಂದ ಹರಡುತ್ತೆ. ಜಪಾನೀಸ್ ಎನ್ಸೆಫಲೈಟಿಸ್. ಇದರಲ್ಲಿ ರೋಗ ಮತ್ತು ಯಾವುದರಿಂದ ಹರಡುತ್ತೆ ಅಂತ ನೋಡ್ಕೊಂಬರೋಣ. ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಇಂದ ಬರುವ ರೋಗ ಅಂತಂದರೆ ಮಲೇರಿಯಾ. ಮತ್ತು ಡೆಂಗ್ಯೂ ಫೀವರ್ ಇದು ಈಡಿಸ್ ಈಜಿಪ್ಟ್ ಸೊಳ್ಳೆ. ಮತ್ತು ಚಿಕನ್ ಗುನ್ಯಾ ಇದು ಕೂಡ ಈಡಿಸ್ ಈಜಿಪ್ಟ್ ಸೊಳ್ಳೆ. ಜೀಕಾ ವೈರಸ್ ಕೂಡ ಈಡಿಸ್ ಈಜಿಪ್ಟ್ ಸೊಳ್ಳೆ. ಓಕೆನಾ? ಡೆಂಗು ಮತ್ತು ಚಿಕನ್ ಗುನ್ಯಾ, ಜೀಕಾ ವೈರಸ್ ಇವು 3 ಕೂಡ ಈಡಿಸ್ ಈಜಿಪ್ಟ್ ಸೊಳ್ಳೆಯಿಂದ ಬರ್ತವೆ. ಮತ್ತು ಫಿಲಾರಿಯಾಸಿಸ್ ಕ್ಯೂಲೆಕ್ಸ್ ಸೊಳ್ಳೆಯಿಂದ ಬರುತ್ತೆ. ಜಪಾನೀಸ್ ಎನ್ಸೆಫಲೈಟಿಸ್ ಹೇಳಿದ್ನಲ್ಲ, ಕ್ಯೂಲೆಕ್ಸ್ ನೊಣ, ಮಸ್ಕಿಟೋ. ಕ್ಯೂಲೆಕ್ಸ್ ಮಸ್ಕಿಟೋ, ಸಾರಿ ಅದು ನೊಣ ಅಂತಾಗಿದೆ. ಕ್ಯೂಲೆಕ್ಸ್
ಮಸ್ಕಿಟೋ, ನೊಣ ಅಂತ ಇದೆ ಇಲ್ಲಿ ಮಸ್ಕಿಟೋ. ಪ್ಲೇಗ್, ಇಲಿಗಳ ಮೇಲಿನ ಜಿಗಟೆ. ಓಕೆನಾ. ಪ್ಲೇಗ್ ಹರಡುವುದು ಯಾವುದರಿಂದ ಅಂತಂದರೆ ಇಲಿಗಳಿಂದ ಹರಡುತ್ತೆ. ಕಾಲಾಜಾರ, ಇದು ಮರಳು ನೊಣದಿಂದ ಬರುತ್ತೆ, ಸ್ಯಾಂಡ್ ಫ್ಲೈ. ಸ್ಲೀಪಿಂಗ್ ಸಿಕ್ನೆಸ್, ಇದು ಸೇಡ್ಸೆ ನೊಣದಿಂದ ಬರುತ್ತೆ, ಸ್ಲೀಪಿಂಗ್ ಸಿಕ್ನೆಸ್. ಮತ್ತು ಗುರುತ್ವಾಕರ್ಷಣೆ ನಿಯಮಗಳ ಆಧಾರದ ಮೇಲೆ ಯಾವ ಗ್ರಹಗಳನ್ನು ಕಂಡುಹಿಡಿಯಲಾಯಿತು? ಗುರುತ್ವಾಕರ್ಷಣೆ ನಿಯಮಗಳ ಆಧಾರದ ಮೇಲೆ ಯಾವ ಗ್ರಹಗಳನ್ನು ಕಂಡುಹಿಡಿಯಲಾಯಿತು? ಗುರು ಮತ್ತು ಶನಿ, ಶನಿ ಮತ್ತು ಯುರೇನಸ್, ಮಂಗಳ ಮತ್ತು ಬುಧ, ಯುರೇನಸ್ ಮತ್ತು ನೆಪ್ಚೂನ್. ಗುರುತ್ವಾಕರ್ಷಣೆ ನಿಯಮಗಳ ಆಧಾರದ ಮೇಲೆ ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳನ್ನು ಕಂಡುಹಿಡಿಯಲಾಯಿತು. ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳನ್ನು ಅವುಗಳ ಕಕ್ಷೆಯಲ್ಲಿನ ಗುರುತ್ವಾಕರ್ಷಣೆ ವ್ಯತ್ಯಾಸಗಳನ್ನು ಗಣಿತದ ಲೆಕ್ಕಾಚಾರದ ಮೂಲಕ ಪತ್ತೆ ಮಾಡಲಾಯಿತು. ಯುರೇನಸ್ ಗ್ರಹವನ್ನು ವಿಲಿಯಂ ಹರ್ಷೆಲ್ 1781ರಲ್ಲಿ ಪತ್ತೆ ಹಚ್ಚುತ್ತಾರೆ. ನಂತರ 1846ರಲ್ಲಿ ಜೋಹಾನ್ ಗಾಲೆ ಇವರು ದೂರದರ್ಶಕ ಮೂಲಕ ಇದನ್ನು ಪತ್ತೆ ಹಚ್ತಾರೆ, ಯಾವುದನ್ನು? ಯುರೇನಸ್ ಗ್ರಹನ. ಮತ್ತು ಶನಿ ಗ್ರಹ ಹೈಡ್ರೋಜನ್ ಮತ್ತು ಹೀಲಿಯಂ ಅನಿಲಗಳಿಂದ ಮಾಡಲ್ಪಟ್ಟಿದೆ. ಯಾವುದು? ಶನಿ ಗ್ರಹವನ್ನು. ಮೊಘಲ್ ಸಾಮ್ರಾಜ್ಯದ ಬಾಬರ್ನ ಮೊದಲ ಹೆಸರು ಏನಾಗಿತ್ತು? ಜಲಾಲುದ್ದೀನ್, ಜಹೀರುದ್ದೀನ್, ಶಿಹಾಬುದ್ದೀನ್, ನೂರುದ್ದೀನ್. ಇದರಲ್ಲಿ ಮೊಘಲ್ ಸಾಮ್ರಾಜ್ಯದ ಬಾಬರ್ನ ಮೊದಲ ಹೆಸರು ಏನಾಗಿತ್ತು? ಜಹೀರುದ್ದೀನ್. ಓಕೆನಾ, ಜಹೀರುದ್ದೀನ್ ಅಂತಂದು ಕರಿತಾ ಇದ್ದರು. ಜನ್ಮಸ್ಥಳ ಅಂದಿಜನ್ ಅಥವಾ ಇಂದಿನ ಉಜ್ಬೇಕಿಸ್ತಾನ್. ಓಕೆನಾ. ವಂಶ ತೈಮೂರ್ ಮತ್ತು ಚೆಂಗಿಸ್ ಖಾನ್ ವಂಶಸ್ಥ. ಅಂದರೆ ಆತನ ತಂದೆ ತೈಮೂರ್ ವಂಶಸ್ಥನವನಾದರೆ ತಾಯಿ ಚೆಂಗಿಸ್ ಖಾನ್ ವಂಶಸ್ಥದವಳಾಗಿರ್ತಾರೆ. ಈತ 1526ರಲ್ಲಿ ಮೊದಲ ಪಾಣಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೂದಿಯನ್ನು ಸೋಲಿಸಿ ಮೊಘಲ್ ಸಾಮ್ರಾಜ್ಯ ಸ್ಥಾಪಿಸ್ತಾನೆ. ಯಾರು? ದೆಹಲಿ ಸುಲ್ತಾನರ ಕೊನೆಯ ದೊರೆ ಇಬ್ರಾಹಿಂ ಲೂದಿನ ಸೋಲಿಸಿ ಈತ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾನೆ. ಮತ್ತು 1527ರಲ್ಲಿ ಕಣ್ವ ಕದನ ಆಗುತ್ತೆ. ಓಕೆನಾ. 1527ರಲ್ಲಿ ಕಣ್ವ ಕದನ, ಅದು ರಾಣಾ ಸಂಗನ ವಿರುದ್ಧ ಗೆಲ್ತಾನೆ. 1528ರಲ್ಲಿ ಚಂದೇರಿ ಕದನ, ಇದು ಮೇದಿನಿ ವಿರುದ್ಧ ಗೆಲ್ತಾನೆ. ಹಾಗೂ 1529ರಲ್ಲಿ ಗಾಗ್ರಾ ಕದನ, ಇದು ಮೊಹಮ್ಮದ್ ಲೋದಿ ವಿರುದ್ಧ ಜಯಗಳಿಸ್ತಾನೆ. ಇವು ಕ್ವಶನ್ ಆಗಿದ್ದಾವೆ. ಭಾರತದಲ್ಲಿ ಯುದ್ಧಗಳಲ್ಲಿ ಫಿರಂಗಿ ತೋಪು ಮತ್ತು ಬಂದೂಕುಗಳನ್ನು ಪರಿಣಾಮಕಾರಿಯಾಗಿ ಬಳಸಿದ ಮೊದಲ ಆಡಳಿತಗಾರರಲ್ಲಿ ಇವರು ಒಬ್ಬರು. ಈತನ ಆತ್ಮಚರಿತೆ ಬಾಬರ್ ನಾಮವನ್ನು ತುರ್ಕಿ ಭಾಷೆಯಲ್ಲಿ ತಾನೇ ಬರ್ಕೋತಾನೆ. ಓಕೆನಾ. ಸೂರ್ಯನ UV ಅಲ್ಟ್ರಾವೈಲೆಟ್ ವಿಕಿರಣವು ಮಾನವನಲ್ಲಿ ಡ್ಯಾಶ್ ಅನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ಚರ್ಮದ ಕ್ಯಾನ್ಸರ್, ಚರ್ಮದ ಅರ್ಬುದ ಅಂತಲೂ ಕರೀತಾರೆ. ಶ್ವಾಸಕೋಶದ ಅರ್ಬುದ, ಯಕೃತ್ನ ಅರ್ಬುದ, ಮೆದುಳಿನ ಅರ್ಬುದ. ಯಾವುದು? ಚರ್ಮದ ಅರ್ಬುದ, ಕ್ಯಾನ್ಸರ್ ಅಂತಂದು ಕರಿತೀವಿ. ಸೂರ್ಯನ UV ಅಲ್ಟ್ರಾವೈಲೆಟ್ ಕಿರಣವು ಮಾನವ ಚರ್ಮದ ಅರ್ಬುದ, ಕ್ಯಾನ್ಸರ್ ಅನ್ನು ಉಂಟು ಮಾಡುವ ಸಾಧ್ಯತೆ. ಅರ್ಬುದ ಅಂತಂದರೆ ಚರ್ಮದ ಮೇಲೆ ದಪ್ಪ ದಪ್ಪ ಆಗ್ತವೆ. ಓಕೆನಾ. ಏನಂತ ಹೇಳ್ಬೋದು, ಒಂಥರ ದೊಡ್ಡದಾಗಿ ಗುಳ್ಳೆಗಳಾಗ್ತವೆ. ಓಕೆನಾ. ಅದನ್ನೇ ಅರ್ಬುದ ಅಂತ ಕರಿತೀವಿ. ಓಕೆನಾ. UV ಕಿರಣಗಳ ವಿಧಗಳು UVA, B, C ಅಂತ ಇದ್ದಾವೆ. ಅದರಲ್ಲಿ UVA ಏನಿದೆ ನೋಡಿ, ಭೂಮಿಗೆ ಹೆಚ್ಚು ತಲುಪುವ UV ಕಿರಣ, ಚರ್ಮ ಬೇಗ ವಯಸ್ಸಾಗಲು ಇದು ಕಾರಣ ಆಗುತ್ತೆ. UVB ಚರ್ಮ ಸುಡುವಿಕೆ, ಅಂದರೆ ಬರ್ನ್ ಆಗುತ್ತೆ, ನಮ್ಮ ಚರ್ಮ ಬರ್ನ್ ಆಗುತ್ತೆ. ವಿಟಮಿನ್ D ಉತ್ಪತ್ತಿಗೆ ಇದು ಸಹಾಯ ಮಾಡುತ್ತೆ. ಬಟ್ UVC ಅತ್ಯಂತ ಅಪಾಯಕಾರಿ UV ವಿಕಿರಣ. ಇದು ಓಜೋನ್ ಪದರದಿಂದ ಬಹುತೇಕ ಸಂಪೂರ್ಣವಾಗಿ ತಡೆಯಲ್ಪಡುತ್ತದೆ. ಇದನ್ನು ನಾನು ಯಾಕೆ ಹೇಳಿದೆ ಅಂತಂದರೆ, ನಿಮಗೆ ಈ ದಿವಸ ನಮಗೆ ವಿಟಮಿನ್ D ಉತ್ಪತ್ತಿ ಮಾಡುವುದು ಯಾವುದು ಅಂತಂದು ಕೇಳಿದಾರಲ್ಲ. ಸೊ ಎಲ್ಲರೂ UV ಕಿರಣಗಳು ಅಂತಂದು ಗೊತ್ತಾಗ್ಬಿಟ್ಟಿದೆ. UV ಕಿರಣದಿಂದ ನಮಗೆ ವಿಟಮಿನ್ D ಉತ್ಪತ್ತಿ ಆಗುತ್ತೆ. ಬಟ್ UVA, B, C ಅಂತ ಕೊಟ್ಟಾಗ ನಮಗೆ UVB ಏನಿದೆ ನೋಡಿ, ಇದು ವಿಟಮಿನ್ D ಉತ್ಪತ್ತಿಗೆ ಸಹಾಯ ಮಾಡುತ್ತೆ. ಮತ್ತು ಭೂಮಿಗೆ ಹೆಚ್ಚು ತಲುಪುವ ವಿಕಿರಣ ಯಾವುದಂತಂದರೆ UVA ವಿಕಿರಣ. ಬಟ್ UVC ವಿಕಿರಣ ಏನಿದೆ ನೋಡಿ, ಇದು ತಲುಪಲ್ಲ. ಒಂದು ವೇಳೆ ಇದು ತಲುಪಿದರೆ ನಮಗೆ ಆಲ್ಮೋಸ್ಟ್ ಕ್ಯಾನ್ಸರ್ ಹತ್ತಿ ಎಲ್ಲ ನಾಶ ಆಗೋಗ್ತೀವಿ. ಓಕೆನಾ. ಇರಲಾರ್ದ ಕಾಯಿಲೆಗಳನ್ನು ಬರ್ತವೆ. ಅದು ಓಜೋನ್ ಪದರದಲ್ಲಿ ತಡೆ ಹಿಡಿದು ಬಿಡುತ್ತೆ. ಆಲ್ಮೋಸ್ಟ್ 100% ತಡೆ ಹಿಡಿಯುತ್ತೆ, 99.9%. ಕೆಳಗಿನ ಯಾವುದೋ ಒಂದು ತಾಪಮಾನ
ಪ್ರಕ್ರಿಯೆಯಾಗಿದೆ. ಆವಿಯಾಗುವಿಕೆ, ಘನೀಕರಣ, ಕುದಿಯುವಿಕೆ ಇವೆಲ್ಲವು ಕೆಳಗಿನ ಯಾವುದೊಂದು ತಾಪಮಾನ ಪ್ರಕ್ರಿಯೆ. ಆವಿಯಾಗುವಿಕೆ, ಘನೀಕರಣ, ಕುದಿಯುವಿಕೆ ಇವುಗಳಲ್ಲಿ ಎಲ್ಲವೂ ಕೂಡ ಏನು ತಾಪಮಾನ ಪ್ರಕ್ರಿಯೆಯಾಗಿವೆ. ಓಕೆನಾ. ಯಾವುದು ಆವಿಯಾಗುವಿಕೆ, ಘನೀಕರಣ, ಕುದಿಯುವಿಕೆ ಇವೆಲ್ಲವೂ ತಾಪಮಾನ ಪ್ರಕ್ರಿಯೆಗಳಾಗಿವೆ. ಹೇಗೆ ಅಂತ ನೋಡ್ಬಿಡೋಣ. ಒಂದು ಆವಿಯಾಗುವಿಕೆ, ಎವಾಪರೇಷನ್. ದ್ರವವು ಅಂದರೆ ನೀರಿನ ಆಕಾರದಲ್ಲಿರುವ ದ್ರವವು ಅನಿಲವಾಗಿ ಪರಿವರ್ತನೆಯಾಗುವ ಪ್ರಕ್ರಿಯೆಯೇ ಯಾವುದು ತಾಪಮಾನ ಪ್ರಕ್ರಿಯೆ ಆಗುತ್ತೆ. ಈ ಪ್ರಕ್ರಿಯೆಯಲ್ಲಿ ಉಷ್ಣ ಶಕ್ತಿ ಬೇಕಾಗುತ್ತೆ. ನೆಕ್ಸ್ಟ್ ಘನೀಕರಣ, ಕಂಡೆನ್ಷನ್. ಅನಿಲವು ದ್ರವವಾಗಿ ಪರಿವರ್ತನೆಯಾಗುವ ಪ್ರಕ್ರಿಯೆಗೆ ಈ ವೇಳೆ ಉಷ್ಣವನ್ನು ಹೊರಬಿಡುತ್ತೆ. ಓಕೆನಾ. ಎಕ್ಸಾಂಪಲ್ ಒಂದು ಐಸ್ಗಡ್ಡೆ ಘನ. ಇದು ಅನಿಲವು ದ್ರವವಾಗಿ ಪರಿವರ್ತನೆ ಆಗ್ಬೇಕಂದ್ರೆ ಓಕೆ ಏನಪ್ಪ ಅಂದರೆ ಈಗ ಅನಿಲ ಇತ್ತಂತಂದರೆ ಅದು ದ್ರವವಾಗಿ ಮತ್ತು ದ್ರವ ಇದ್ದಿದ್ದು ಘನವಾಗಿ ಏನಾಗ್ಬೇಕಂತಂದರೆ ಉಷ್ಣ ಹೊರಗಡೆ ಹೋಗ್ಬೇಕು. ಆವಾಗ ಅದು ಗಟ್ಟಿತನ ಬರುತ್ತೆ. ಓಕೆನಾ. ಇದು ಘನೀಕರಣ ಆಗಲು ಏನು ಬೇಕು? ಉಷ್ಣ ಪ್ರಕ್ರಿಯೆ ಬೇಕು. ಈ ವೇಳೆ ಉಷ್ಣವನ್ನು ಹೊರಬಿಡುತ್ತೆ. ಕುದಿಯುವಿಕೆ, ಬಾಯ್ಲಿಂಗ್. ದ್ರವವು ತನ್ನ ಕುದಿಯುವ ಬಿಂದುವಿನಲ್ಲಿ ಅನಿಲವಾಗಿ ಬದಲಾಗುವ ಪ್ರಕ್ರಿಯೆ. ಇದಕ್ಕೂ ಉಷ್ಣ ಅಗತ್ಯ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮುಖ್ಯಮಂತ್ರಿಗಳನ್ನು ನೀಡಿದ ಜಿಲ್ಲೆ ಯಾವುದು? ಮಂಡ್ಯ, ಶಿವಮೊಗ್ಗ, ಹಾಸನ, ರಾಮನಗರ. ಕರ್ನಾಟಕದಲ್ಲಿ ರಾಮನಗರ ಏನಿದೆ ನೋಡಿ, ಇದು ಅತಿ ಹೆಚ್ಚು ಮುಖ್ಯಮಂತ್ರಿಗಳನ್ನು ನೀಡಿದೆ. ಸೊ ರಾಮನಗರದಲ್ಲಿ ಇದುವರೆಗೂ 5 ಜನ ಮುಖ್ಯಮಂತ್ರಿಗಳನ್ನು ನೀಡಿದ ಜಿಲ್ಲೆಯಾಗಿತ್ತು. ಇದಕ್ಕಿಂತ ಮೊದಲು 2 ಜಿಲ್ಲೆಗಳು 4 ಎಂಬ ಸಮಾನಾಂತರವಾಗಿದ್ದವು. ಕೆಂಗಲ್ ಹನುಮಂತಯ್ಯ, ರಾಮಕೃಷ್ಣ ಹೆಗಡೆ, HD ದೇವೇಗೌಡ, HD ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಇತ್ತೀಚೆಗೆ ಆದ್ರಲ್ಲ ಮೊನ್ನೆ ಅವರನ್ನು ಕೂಡಿಸಿ ಒಟ್ಟು 5 ಜನ ಮುಖ್ಯಮಂತ್ರಿಗಳನ್ನು ನೀಡಿದೆ. ಸೆಕೆಂಡ್ ಯಾವುದಪ್ಪ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆ. ಇಲ್ಲಿ 4 ಜನ CM ಆಗಿದ್ದಾರೆ. ಕಡಿದಾಳ್ ಮಂಜಪ್ಪ, S ನಿಜಲಿಂಗಪ್ಪ, S ಬಂಗಾರಪ್ಪ ಮತ್ತು BS ಯಡಿಯೂರಪ್ಪ. DK ಶಿವಕುಮಾರ್ ಇವರು ಕರ್ನಾಟಕದ 24ನೇ ಮುಖ್ಯಮಂತ್ರಿ. ಅತಿ ದೀರ್ಘಾವಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅತಿ ಹೆಚ್ಚು ಬಾರಿ ಪ್ರಮಾಣ ವಚನ ಮಾಡಿದ ಮುಖ್ಯಮಂತ್ರಿ ಯಾರಂದರೆ BS ಯಡಿಯೂರಪ್ಪ. ಈ ಕೆಳಗಿನ ಮೋಡಗಳನ್ನು ಹೆಚ್ಚು ಎತ್ತರದಿಂದ ಕಡಿಮೆ ಎತ್ತರದ ಕಡೆಗೆ ಜೋಡಿಸಿ. ಹಿಮಕಣ ಮೋಡಗಳು, ಉನ್ನತ ಪದರು ಮೋಡಗಳು, ಹಿಮಕಣ ಪದರು ಮೋಡಗಳು, ವೃಷ್ಟಿ ಪದರು ಮೋಡಗಳು. ABCD, ACBD, BCDA, DBCA. ಇದರಲ್ಲಿ ನೀವು ಬೇಕಾದ್ರೆ ಒಂದು ಸ್ವಲ್ಪ ಪುಷ್ ಮಾಡಿ ನೀವು ನೋಡಿಕೊಂಡು ಆಮೇಲೆ ಆನ್ಸರ್ ನೋಡಿ. ACBD. ಓಕೆನಾ. ಹಿಮಕಣ ಮೋಡಗಳು ಇವು ಅತಿ ಎತ್ತರದಲ್ಲಿರುವ ಮೋಡಗಳಾಗಿವೆ. ಹಿಮಕಣ ಮೋಡಗಳು. ಹಿಮಕಣ ಪದರು ಮೋಡಗಳು ಇವು ಕೂಡ ಎತ್ತರದ ಮಟ್ಟದ ಮೋಡಗಳು, ಬಟ್ ಯಾವು ಹಿಮಕಣ ಮೋಡಗಳಿಗಿಂತ ಸ್ವಲ್ಪ ಕೆಳಗಿರ್ತವೆ. ಉನ್ನತ ಪದರು ಮೋಡಗಳು ಇವು ಮಧ್ಯಮ ಎತ್ತರದ ಮೋಡಗಳು. ವೃಷ್ಟಿ ಪದರ ಮೋಡಗಳು ಇವು ಕಡಿಮೆ ಎತ್ತರದ ಕಂಡುಬರುವ ಮೋಡಗಳು. ಇವನ್ನ ನಿಂಬೋಸ್ಟ್ರಾಟ್ಸ್ ಅಂತ ಕರೀತಾರೆ. ಇವು ಕೆಳಗಿರ್ತವೆ. ಅತಿ ಹೆಚ್ಚು ಮಳೆಯಾಗುವ ಮೋಡಗಳು ಯಾವಂತಂದರೆ ರಾಶಿ ವೃಷ್ಟಿ ಮೋಡಗಳು ಅಥವಾ ವೃಷ್ಟಿ ರಾಶಿ ಮೋಡಗಳು ಅಂತಲೂ ಕರೀತಾರೆ. ಒಲಿಯೋರಿಸಿನ್. ಓಕೆನಾ. ಒಲಿಯೋರಿಸಿನ್ ಇದು ಏನು? ಸಸ್ಯಗಳಿಂದ ಪಡೆಯುವ ಸುಗಂಧಭರಿತ ಎಣ್ಣೆ ಮತ್ತು ರುಚಿ ನೀಡುವ ರಾಸಾಯನಿಕ. ಒಂದು ವಿಧದ ರಾಸಾಯನಿಕ ಗೊಬ್ಬರ. ಕೃತಕ ಬಣ್ಣ ತಯಾರಿಕೆಯಲ್ಲಿ ಬಳಸುವ ಪದಾರ್ಥ. ಒಂದು ವಿಧದ ಖನಿಜ. ಒಲಿಯೋರಿಸಿನ್ ಇದು ಅಂತ ಯಾವುದಕ್ಕೆ ಕರೀತಾರೆ ಅಥವಾ ಇದು ಏನು? ಸಸ್ಯಗಳಿಂದ ಪಡೆಯುವ ಸುಗಂಧಭರಿತ ಎಣ್ಣೆ ಮತ್ತು ರುಚಿ ನೀಡುವ ರಾಸಾಯನಿಕಗಳಂತ ಕರಿತೀವಿ ಒಲಿಯೋರಿಸಿನ್. ಮೆಣಸು, ಏಲಕ್ಕಿ, ಮೆಣಸಿನಕಾಯಿ ಮುಂತಾದ ಮಸಾಲೆಗಳಿಂದ ಒಲಿಯೋರಿಸಿನ್ಗಳನ್ನು ಪಡೆಯುತ್ತಾರೆ. ಇವು ಆಹಾರ, ಔಷಧ ಮತ್ತು ಸುಗಂಧ ದ್ರವ್ಯಗಳ ಉದ್ಯಮದಲ್ಲಿ ಇವನ್ನು ಬಳಸ್ತಾರೆ. ವಿಶೇಷವಾಗಿ ಇದು ಸಸ್ಯಗಳ ಅಂದರೆ ಮಸಾಲೆ ಪದಾರ್ಥಗಳ ದ್ರವಸಾರ. ಓಕೆನಾ. ಆಹಾರ ಉದ್ಯಮದಲ್ಲಿ ರುಚಿ ಮತ್ತು ಬಣ್ಣಕ್ಕಾಗಿ ಬಳಸ್ತಾರೆ. ಔಷಧ ಉದ್ಯಮದಲ್ಲಿ ಕೆಲವು ಔಷಧಗಳ ತಯಾರಿಕೆಗಳಿಗೋಸ್ಕರ ಬಳಸ್ತಾರೆ. ಸುಗಂಧ ದ್ರವ್ಯಗಳಲ್ಲಿ ವಾಸನೆಗಾಗಿ ಬಳಸ್ತಾರೆ. ಮತ್ತು ಸಾಸ್, ಉಪ್ಪಿನಕಾಯಿ ಮತ್ತು ಸ್ನ್ಯಾಕ್ಸ್ಗಳಲ್ಲಿ ಇದನ್ನು ಬಳಸ್ತಾರೆ. ಒಲಿಯೋರಿಸಿನ್ ಅಂತಂದರೆ ಒಂದು ಆಯಿಲ್ ಮತ್ತು ರೆಸಿನ್ ಇವೆರಡು ಕೂಡಿ ಒಲಿಯೋರಿಸಿನ್ ಆಗುತ್ತೆ. ಆಯಿಲ್ ಅಂತಂದರೆ ಎಣ್ಣೆ, ರೆಸಿನ್ ಅಂತ ಇಲ್ಲಿದೆ ನೋಡಿ. ಕೆಲವು ಸಸ್ಯಗಳು ಮತ್ತು ಮರಗಳಿಂದ ಹೊರಬರುವ ಜಿಗುಟಾದ ಅಂದರೆ ಅಂಟಿಕೊಳ್ಳುವ ಸಾವಯವ ಪದಾರ್ಥ ಅಂತ ಕರಿತೀವಿ ರೆಸಿನ್. ಭಾರತದ ಆರೆಂಜ್ ಸಿಟಿ ಅಂತಂದು ಕಿತ್ತಳೆ ನಗರ ಅಂತಂದು ಯಾವುದನ್ನು ಕರಿತೀವಿ? ಜೈಪುರ, ಜೋಧ್ಪುರ, ನಾಗ್ಪುರ, ಕೋಲ್ಕತ್ತಾ.
ಭಾರತದ ಆರೆಂಜ್ ಸಿಟಿ ನಿಮಗೆ ಈಗಾಗಲೇ ಗೊತ್ತಿರ್ಬೋದು, ನೋಡ್ಕೊಂಬಿಡಿ. ಆರೆಂಜ್ ಸಿಟಿ ಯಾವುದು? ನಾಗ್ಪುರ. ಒಂದೊಂದು ನೋಡ್ಕೊಂಬಿಡೋಣ. ಗುಲಾಬಿ ನಗರ ಅಂತಂದು ಜೈಪುರ ಕರಿತೀವಿ, ಯಾವ್ದು ಎಲ್ಲಿದೆ? ರಾಜಸ್ಥಾನ. ಮತ್ತು ನೀಲಿ ನಗರ ಅಂತ ತಂದು ಬ್ಲೂ ಸಿಟಿ, ಸಾರಿ ಮಿಸ್ಟೇಕ್ ಆಗಿದೆ ವರ್ಷಗಳಂತ ಬಿಟ್ಟುಬಿಡಿ. ನೀಲಿ ನಗರ ಅಂತ ತಂದರೆ ಜೋಧ್ಪುರ, ಓಕೆನಾ, ಅದು ಕೂಡ ರಾಜಸ್ಥಾನದಲ್ಲಿದೆ. ಚಿನ್ನದ ನಗರ ಜೈಸಲ್ಮೇರ್, ಇದು ಕೂಡ ರಾಜಸ್ಥಾನದಲ್ಲಿದೆ. ಬಿಳಿ ನಗರ ಉದಯಪುರ, ಇದನ್ನು ಕೂಡ ರಾಜಸ್ಥಾನದಲ್ಲಿದೆ. ಇವನ್ನೆಲ್ಲ ನೋಡ್ಕೊಂಬಿಡಿ. ಮತ್ತು ಕಿತ್ತಳೆ ನಗರ ನಾಗ್ಪುರ, ಕಪ್ಪು ನಗರ ಬ್ಲ್ಯಾಕ್ ಸಿಟಿ ಅಂತಂದು ಕೋಲ್ಕತ್ತಾನ ಕರಿತೀವಿ. ಬೆಳ್ಳಿ ನಗರ ಅಂತಂದು ಕಟಕ್, ಒಡಿಶಾದಲ್ಲಿರೋ ಕಟಕ್ನ ಕರಿತೀವಿ. ನೇರಳೆ ನಗರ ಅಥವಾ ಪರ್ಪಲ್ ಸಿಟಿ ಅಂತಂದು ರೂಲ್ವಾರ್ ಅಂತಂದು ಇದೆ ರಾಜಸ್ಥಾನದಲ್ಲಿ, ಅದನ್ನ ಕರಿತೀವಿ. ಹಸಿರು ನಗರ ಗ್ರೀನ್ ಸಿಟಿ ಅಂತಂದು ಗಾಂಧಿನಗರವನ್ನು ಕರಿತೀವಿ. ಕಂದು ನಗರ ಬ್ರೌನ್ ಸಿಟಿ ಅಂತಂದು ಜೈಸಲ್ಮೇರ್ನ ಕರಿತೀವಿ. ಕೆಂಪು ನಗರ ಇದನ್ನು ಆಗ್ರಾನ ಕರಿತೀವಿ. ನೀಲಿ ಪರ್ವತ ನಗರಗಳಂತಂದು ಊಟಿ ಮತ್ತು ಪಾಂಗ್ಪುರ್ ಅಂತ ಕರಿತೀವಿ. ತಮಿಳುನಾಡಲ್ಲಿರೋ ಊಟಿ. ನೆಕ್ಸ್ಟ್ ಪ್ರಸ್ತುತ ಭಾರತದ ಮ್ಯಾಂಚೆಸ್ಟರ್ ಅಂತಂದು ಅಹಮದಾಬಾದನ್ನು ಕರಿತೀವಿ. ಮುಂಬೈಯನ್ನು ತೆಗೆದಾಕಿದ್ರೆ ಆಗಲೇ. MG ನರೇಗಾ ಏನಿದೆ ನೋಡಿ, ಪ್ರಸ್ತುತ VBG ರಾಮ್ಜಿ ಅಂತಂದು ಆಗಿದೆ. ಅದನ್ನು ವಿಸ್ತರಿಸಿ. VBG ರಾಮ್ಜಿ ಅಂತಂದ್ರೆ ಏನು? MG ನರೇಗಾ 2005ರಲ್ಲಿ ಬಂತು, ಹೌದಾ? 2005ರಲ್ಲಿ ಸ್ಟಾರ್ಟ್ ಮಾಡಿದ್ರು. ಪ್ರಸ್ತುತ 2026ರಲ್ಲಿ VBG ರಾಮ್ಜಿ ಅಂತಂದು ಆಗಿದೆ. ಇದು ವಿಕಸಿತ್ ಭಾರತ್ ಗ್ರಾಮ್ ಮಿಷನ್ ಗ್ಯಾರಂಟಿನ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕ ಮಿಷನ್ ಗ್ರಾಮೀಣ ಇದ ವಿಲೇಜ್ ಭಾರತ್ ಗ್ರಾಮ್ ರೋಜ್ಗಾರ್ ಮಿಷನ್ ಗ್ರೂಪ್ ಇದ ಅಥವಾ ವಿಕಸಿತ್ ಭಾರತ್ ಗ್ಯಾರಂಟಿ ರೂರಲ್ ಅಗ್ರಿಕಲ್ಚರ್ ಮಿಷನ್ ಗ್ರಾಂಟ್ ಇದ VBG ರಾಮ್ಜಿ ಅಂತಂದರೆ. VBG ರಾಮ್ಜಿ ಅಂದರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕ ಮಿಷನ್ ಗ್ರಾಮೀಣ. ಇದನ್ನು ನೆನ್ಪಿಟ್ಕೊಳ್ಳಿ ನೀವು, ಗ್ರಾಮೀಣ ಇದು ಬರಲೇಬೇಕು. ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕ ಮಿಷನ್. ಇವಾಗ ಸ್ವಲ್ಪ ಡಿಫ್ರೆನ್ಸ್ ನೋಡ್ಕೊಂಡ್ಬಿಡೋಣ. MG ನರೇಗಾ, ಇದು MG ನರೇಗಾ ಅಂತ ಮಾಡಿದ್ದು 2009ರಲ್ಲಿ. MG ಅಂತಂದು ಬಂದಿದ್ದು 2009ರಲ್ಲಿ. ಬಟ್ ಅದಕ್ಕಿಂತ ಮುಂಚೆ ನರೇಗಾ ಅಂತ ಇತ್ತಿದೆ, ಓಕೆನಾ. 2005ರಲ್ಲಿ ಇದು ಸ್ಟಾರ್ಟ್ ಆಯಿತು. 2009ರಲ್ಲಿ ಇದನ್ನು MG ನರೇಗಾ ಅಂತ ಮಾಡಿದರು. ಪ್ರತಿ ಮನೆಗೆ ವಾರ್ಷಿಕವಾಗಿ 100 ದಿನಗಳು ಕೂಲಿಯನ್ನು ಕೊಡ್ತಾಯಿದ್ರು. ಕೇಂದ್ರ ಸರ್ಕಾರ ಪೂರೈಸುವ ಕೌಶಲ್ಯರಹಿತ ವೇತನ 100% ಇತ್ತು. ಕಡ್ಡಾಯ ವಿರಾಮವಿದ್ದಿಲ್ಲ, ವರ್ಷ ಪೂರ್ತಿ ಕೆಲಸ ಹುಡುಕಬಹುದಿತ್ತು. ಬಟ್ ಹೇಗಪ್ಪ ಅಂದರೆ, ಈಗ ಕೃಷಿಕರು ಅಂದರೆ ಯಾರು ಹಳ್ಳಿಗಳಲ್ಲಿರೋರು, ಅವರು ಬಿತ್ತನೆ ಮಾಡ್ತಾ ಇರಲಿ ಅಥವಾ ಬಿಡಲಿ ಸಂಬಂಧ ಇಲ್ಲ, ಬಟ್ ಯಾವಾಗಾದರೂ ಅವರು ಕೆಲಸ ಕೊಡ್ಬೋದಿತ್ತು. ವೇತನ ಪಾವತಿ ಯಾವಾಗಿತ್ತು? 15 ದಿನದ ಒಳಗೆ ಇತ್ತು. ಮತ್ತು ತಂತ್ರಜ್ಞಾನ ಕಾಗದ ಆಧಾರಿತವಾಗಿ ನಡೀತಾ ಇತ್ತು. ಬಟ್ ಪ್ರೆಸೆಂಟ್ ಏನಿದೆ ಅಂದರೆ VBG ರಾಮ್ಜಿ ಇದ್ರದ್ದು ಏನಪ್ಪ ಅಂತಂದರೆ ನೇಮ್ ಚೇಂಜಸ್. 18 ಡಿಸೆಂಬರ್ 2025ರಿಂದ ಇದು VBG ರಾಮ್ಜಿ ಅಂತಂತಂದು ನೇಮ್ ಚೇಂಜ್ ಆಯಿತು. ಬಟ್ ಇದು ಸ್ಟಾರ್ಟ್ ಆಗೋದು ಜುಲೈ 1, 2026. ಇನ್ನೂ ಸ್ಟಾರ್ಟ್ ಆಗಿಲ್ಲ. ಜುಲೈ 1ರಿಂದ ಸ್ಟಾರ್ಟ್ ಆಗುತ್ತೆ 2026ರಲ್ಲಿ. ಪ್ರತಿ ಮನೆಗೆ ವಾರ್ಷಿಕವಾಗಿ 125 ದಿನಗಳ ಕೆಲಸ. ಸಾಮಾನ್ಯ ರಾಜ್ಯಗಳಿಗೆ ಅಂದರೆ 60% ಕೇಂದ್ರ ಸರ್ಕಾರ ನೋಡ್ಕೊಂಡ್ರೆ 40% ರಾಜ್ಯ ಸರ್ಕಾರ ಹಂಚಿಕೆಯಾಗಿದೆ. ಮತ್ತು ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳಿಗೆ 90 ಮತ್ತು 10% ಅಂದರೆ ಕೂಲಿಯಲ್ಲಿ ಈ ರೀತಿ ಡಿವೈಡ್ ಮಾಡಿದ್ದಾರೆ. ಇರಿ ಒಂದು ಸೆಕೆಂಡ. ಗರಿಷ್ಠ ಬಿತ್ತನೆ ಮತ್ತು ಕೊಯ್ಲು ಸಮಯದಲ್ಲಿ 60 ದಿನಗಳ ಕಡ್ಡಾಯ ವಿರಾಮ ಬೇಕು. ಅಂದರೆ ಈ ಒಂದು ವೇಳೆ ಏನಾದರೂ ಅಲ್ಲಿ ಗ್ರಾಮೀಣದಲ್ಲಿ ಬಿತ್ತನೆಗಳು ಸ್ಟಾರ್ಟ್ ಆಗ್ತವೆ. ಎಕ್ಸಾಂಪಲ್ ಇವಾಗ ಮುಂಗಾರು ಸ್ಟಾರ್ಟ್ ಆಗಿದೆಯಲ್ಲ, ಈ ಟೈಮಿನಲ್ಲಿ ಬಿತ್ತನೆ ಸ್ಟಾರ್ಟ್ ಆದಾಗ ವಿರಾಮ ಕೊಡಬೇಕು 60 ದಿನಗಳವರೆಗೆ. ವೇತನ ಪಾವತಿ ವಾರಕ್ಕೊಮ್ಮೆ ಅಥವಾ 15 ದಿನಗಳ ಒಳಗೆ ಆಗಬೇಕು. ಮತ್ತು ತಂತ್ರಜ್ಞಾನ ಏನಿದೆ ನೋಡಿ, AI ಮತ್ತು GPS ಆಧಾರಿತ. ಒಂದು ವೇಳೆ ಏನಾದರೂ ವೇತನ ಪಾವತಿ ಲೇಟ್ ಆಗುತ್ತಪ್ಪ ಅಂತಂದರೆ ಆ ವೇತನ ಪಾವತಿ ಲೇಟ್ ಆಗಿದ್ದಕ್ಕೆ ಅಮೌಂಟ್ ಹೆಚ್ಚಿಗೆ ಹಾಕಬೇಕಾಗುತ್ತೆ. ಇದೆಲ್ಲ ಹೊಸದಾಗಿ ಆ್ಯಡ್ ಆಗಿದ್ದಾವೆ. ಪರ್ವತಗಳು, ಪ್ರಸ್ಥಭೂಮಿಗಳು, ಮೈದಾನಗಳು ಮತ್ತು ನದಿಗಳಂಥ ಭೂಮಿಯ ನೈಸರ್ಗಿಕ ಲಕ್ಷಣಗಳನ್ನು ತೋರಿಸುವ ನಕ್ಷೆ ಯಾವುದು? ಪ್ರಾಕೃತಿಕ ನಕ್ಷೆ, ರಾಜಕೀಯ ನಕ್ಷೆ, ವಿಷಯಾಧಾರಿತ ನಕ್ಷೆ, ಭೂವೈಜ್ಞಾನಿಕ ನಕ್ಷೆ. ಪರ್ವತ, ಪ್ರಸ್ಥಭೂಮಿ, ಮೈದಾನಗಳು ಮತ್ತು ನದಿಗಳಂಥ ನೈಸರ್ಗಿಕ ಲಕ್ಷಣ ತೋರಿಸುವ ನಕ್ಷೆ ಯಾವುದು? ಪ್ರಾಕೃತಿಕ, ರಾಜಕೀಯ, ವಿಷಯಾಧಾರಿತ, ಭೂವೈಜ್ಞಾನಿಕ ನಕ್ಷೆ. ಪ್ರಾಕೃತಿಕ ನಕ್ಷೆ ಅಂತಂದು ಕರಿತೀವಿ.
ಪ್ರಾಕೃತಿಕ ನಕ್ಷೆ ಏನಿದೆ ನೋಡಿ, ಫಿಸಿಕಲ್ ಮ್ಯಾಪ್, ಇದು ಭೂಮಿಯ ಮೇಲ್ಮೈಯಲ್ಲಿರುವ ನೈಸರ್ಗಿಕ ಲಕ್ಷಣಗಳಾದ ಪರ್ವತ, ನದಿ, ಬಯಲು ಪ್ರದೇಶಗಳನ್ನು ಇತ್ಯಾದಿಗಳನ್ನು ಪ್ರತಿನಿಧಿಸುತ್ತೆ. ರಾಜಕೀಯ ನಕ್ಷೆ ಏನಿದೆ ನೋಡಿದರೆ ದೇಶ, ರಾಜ್ಯ, ಜಿಲ್ಲೆಗಳ ಗಡಿಗಳನ್ನು ತೋರಿಸುತ್ತೆ. ವಿಷಯ ಆಧಾರಿತ ಥರ್ಮ್ಯಾಟಿಕ್ ಮ್ಯಾಪ್ ಏನಿದೆ ಮಳೆ, ರಸ್ತೆ, ಜನಸಂಖ್ಯೆಯಂತಹ ನಿರ್ದಿಷ್ಟ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಭೂವೈಜ್ಞಾನಿಕ ಜಿಯೋಲಾಜಿಕಲ್ ಮ್ಯಾಪ್ ಇದೇನಿದೆ ನೋಡಿ, ಭೂಮಿಯ ಮೇಲ್ಮೈಯಲ್ಲಿ ಕಂಡುಬರುವ ವಿವಿಧ ಶಿಲೆಗಳು, ಖನಿಜಗಳು, ಭೂಪದರಗಳು ಹಾಗೂ ಭೌಗೋಳಿಕ ರಚನೆಗಳ ವಿತರಣೆಯನ್ನು ತೋರಿಸುವ ನಕ್ಷೆ. ಇದನ್ನ ನೆನ್ಪಿಟ್ಕೋಬೇಕು. ಯಾವ ನಕ್ಷೆ ಯಾವುದನ್ನು ತೋರಿಸುತ್ತೆ ಅಂತಂದು ಕನ್ಫ್ಯೂಸ್ ಆಗಬಾರ್ದು. ನಿಮಗೆ ಪ್ರಾಕೃತಿಕ ನಕ್ಷೆ, ಭೂವೈಜ್ಞಾನಿಕ ನಕ್ಷೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಕೆಳಗಿನ ಜೋಡಿಗಳಲ್ಲಿ ಎಷ್ಟು ಸರಿಯಾಗಿವೆ? CNG ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಇದರ ಘಟಕ ಮೀಥೇನ್. LPG ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಇದು ಮುಖ್ಯವಾಗಿ ಪ್ರೊಪೇನ್ ಮತ್ತು ಬ್ಯೂಟೇನ್ನ ಮಿಶ್ರಣವಾಗಿದೆ. ಜೈವಿಕ ಅನಿಲ ಬಯೋಗ್ಯಾಸ್, ಇದರ ಮುಖ್ಯ ಘಟಕ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್. AC ಮಾತ್ರ ಸರಿ, A ಮತ್ತು C ಸರಿ, AB ಸರಿ, BC ಮಾತ್ರ ಸರಿ, ABC ಮಾತ್ರ ಸರಿ, ಅಂದರೆ ಎಲ್ಲವೂ ಸರಿ. A ಮತ್ತು B ಮಾತ್ರ ಸರಿ. ಯಾವುದು? CNG ಮತ್ತು LPG ಸರಿ. ಜೈವಿಕ ಅನಿಲ ಬಯೋಗ್ಯಾಸ್ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್ ಅಲ್ಲ, ಅಲ್ಲಿರೋದು ಯಾವುದು? ಮೀಥೇನ್ ಬರುತ್ತೆ ಅಲ್ಲಿ. ಓಕೆನಾ? ಜೈವಿಕ ಅನಿಲದಲ್ಲಿ ಇದರ ಮುಖ್ಯ ಘಟಕ ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ ಅಲ್ಲಿ ತಪ್ಪು ಕೊಟ್ಟಿದ್ರು. ಓಕೆನಾ? LPGಯಲ್ಲಿ ಪ್ರೊಪೇನ್ ಮತ್ತು ಬ್ಯೂಟೇನ್ ಇರುತ್ತೆ, ಅತಿ ಹೆಚ್ಚಾಗಿ ಪ್ರೊಪೇನ್ ಇರುತ್ತೆ. ಮತ್ತು CNG ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ನಲ್ಲಿ ಮೀಥೇನ್ ಇರುತ್ತೆ. ವಾಟರ್ ಗ್ಯಾಸ್ ಎನ್ನುವುದು ಎರಡು ಅನಿಲಗಳ ಮಿಶ್ರಣವಾಗಿದೆ. ಯಾವುದು? ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್. ಆಗಲೇ ನೋಡಿದ್ವಲ್ಲ, ಜೈವಿಕ ಅನಿಲದಲ್ಲಿ ಬಯೋಗ್ಯಾಸ್ನಲ್ಲಿ ಕೊಟ್ಟಿದ್ದರು ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್ನ, ಬಟ್ ಅದು ಇರೋದೆಲ್ಲಿ? ವಾಟರ್ ಗ್ಯಾಸ್ನಲ್ಲಿ. ಸಂಯೋಜನೆ ಎಷ್ಟಿರುತ್ತೆ ಅಂದರೆ 50-50 ಇರುತ್ತೆ. ಅದು 50, ಇದು 50 ವಾಟರ್ ಗ್ಯಾಸ್ನಲ್ಲಿ. ತಯಾರಿಕೆ ಕೆಂಪಾಗಿ ಉರಿಯುತ್ತಿರುವ ಕಲ್ಲಿದ್ದಲು ಕಾರ್ಬನ್ ಮೇಲೆ ನೀರಿನ ಆವಿಯನ್ನು ಆವಿಸಿದಾಗ ಇದು ಉಂಟಾಗುತ್ತೆ. ನೆಕ್ಸ್ಟ್, ಕಾರ್ಬೋಹೈಡ್ರೇಟ್ಗಳ ಅತಿ ಚಿಕ್ಕ ಘಟಕ ಯಾವುದು? ಕಾರ್ಬೋಹೈಡ್ರೇಟ್ನ ಅತಿ ಚಿಕ್ಕ ಘಟಕ ಮಾಲ್ಟೋಸು, ಗ್ಲೂಕೋಸು, ಸುಕ್ರೋಸು, ಲ್ಯಾಕ್ಟೋಸ್. ಇದರ ಕಾರ್ಬೋಹೈಡ್ರೇಟ್ನ ಅತಿ ಚಿಕ್ಕ ಘಟಕ ಯಾವುದಂತಂದರೆ ಗ್ಲೂಕೋಸ್. ಇದು ಮೋನೋಸ್ಯಾಕರೈಡ್ ಇದೆ. ಓಕೆನಾ? ಗ್ಲೂಕೋಸು ಮೋನೋಸ್ಯಾಕರೈಡ್. ಕಾರ್ಬೋಹೈಡ್ರೇಟ್ಗಳ ಅತಿ ಚಿಕ್ಕ ಘಟಕ ಮೋನೋಸ್ಯಾಕರೈಡ್. ಉದಾಹರಣೆಗಳು ಗ್ಲೂಕೋಸು, ಫ್ರಕ್ಟೋಸು, ಗ್ಯಾಲಕ್ಟೋಸ್ ಇವೆಲ್ಲ ಕಾರ್ಬೋಹೈಡ್ರೇಟ್ನ ಅತಿ ಚಿಕ್ಕ ಘಟಕಗಳೇ ಆಗಿವೆ. ಮಾಲ್ಟೋಸು, ಸುಕ್ರೋಸು, ಲ್ಯಾಕ್ಟೋಸ್ ಇವು ಕೂಡ ಕಾರ್ಬೋಹೈಡ್ರೇಟ್ಗಳೇ, ಬಟ್ ಅತಿ ಚಿಕ್ಕ ಘಟಕಗಳೇ. ಯಾಕಂತಂದರೆ ಮಾಲ್ಟೋಸ್ ಆಗಿರೋದು ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ನಿಂದ ಆಗಿರುತ್ತೆ. ಗ್ಲೂಕೋಸು ಮತ್ತು ಗ್ಲೂಕೋಸ್ನಿಂದ ಮಾಲ್ಟೋಸ್ ಆಗುತ್ತೆ. ಸುಕ್ರೋಸ್ ಆಗೋದು ಗ್ಲೂಕೋಸ್ ಮತ್ತು ಫ್ರಕ್ಟೋಸ್. ಅತಿ ಸಿಹಿಯಾಗಿರೋದು ಯಾವುದಂದರೆ ಫ್ರಕ್ಟೋಸ್ ನೋಡಿ. ಓಕೆನಾ? ಲ್ಯಾಕ್ಟೋಸ್ ಇದು ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸ್ನಿಂದ ಲ್ಯಾಕ್ಟೋಸ್ ಆಗಿರುತ್ತೆ. ಇವುಗಳನ್ನು ಡೈಸ್ಯಾಕರೈಡ್ಗಳಂತ ಕರೀತಾರೆ. ಅವನ್ನ ಮಾಲ್ಟೋಸು, ಸುಕ್ರೋಸು, ಲ್ಯಾಕ್ಟೋಸ್ಗಳನ್ನು ಡೈಸ್ಯಾಕರೈಡ್ ಅಂತ ಕರೀತಾರೆ. ಪಾಲಿಸ್ಯಾಕರೈಡ್ ಯಾವುದಂತಂದರೆ ಪಿಷ್ಟ, ಸ್ಟಾರ್ಚ್ನ ಪಾಲಿಸ್ಯಾಕರೈಡ್ ಅಂತ ಕರೀತಾರೆ. ಮತ್ತು ಗ್ಲೈಕೋಜನ್, ಇದು ಗ್ಲೈಕೋಜನ್ ಏನಿರುತ್ತೆ ನೋಡಿದ್ದು ನಮ್ಮ ದೇಹದಲ್ಲಿ ಯಾವುದಪ್ಪ ಸಿಹಿ ಅಂದರೆ ಸಿಹಿ ಎಕ್ಸಾಂಪಲು ನೀವು ಊಟ ಮಾಡಿದ ತಕ್ಷಣ ಹೆಚ್ಚಿಗೆ ಇರುತ್ತೆ ನೋಡಿ, ಅದು ಸಂಗ್ರಹಣೆ ಆಗುವುದು ಗ್ಲೈಕೋಜನ್ ರೀತಿಯಲ್ಲಿ ಸಂಗ್ರಹಣೆ ಆಗುತ್ತೆ. ಇನ್ಸುಲಿನ್ ಸಹಾಯದಿಂದ ಗ್ಲೂಕೋಸ್ ಗ್ಲೈಕೋಜನ್ ಆಗುತ್ತೆ. ಓಕೆನಾ? ನಮಗೆ ಹಸಿವಾದಾಗ ಅಥವಾ ನಾವು ಊಟ ಮಾಡದಿದ್ದಾಗ ಹಸಿವಾದಾಗ ಆ ಟೈಮ್ನಲ್ಲಿ ನಮಗೆ ಶಕ್ತಿ ಕೊಡೋದು ಹೇಗಂತಂದರೆ ಈ ಗ್ಲೈಕೋಜನ್ ಏನು ಸಂಗ್ರಹಣೆ ಆಗುತ್ತೆ ನೋಡಿ, ಗ್ಲುಕೋಗಾನ್ ಸಹಾಯದಿಂದ ಯಾವುದು ಗ್ಲೈಕೋಜನ್ ಗ್ಲುಕೋಸ್ ಆಗಿ ಪರಿವರ್ತನೆ ಆಗುತ್ತೆ. ಆವಾಗ ನಮಗೆ ಶಕ್ತಿ ಬರುತ್ತೆ. ಇದಾದಮೇಲೆ ಸೆಲ್ಯುಲೋಸ್, ಇದು ಗಟ್ಟಿತನವನ್ನು ಉಂಟು ಮಾಡುತ್ತೆ. ನೆಕ್ಸ್ಟ್, ಹಸಿರು ಕ್ರಾಂತಿ. ಹಸಿರು ಕ್ರಾಂತಿ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು? ವಿಲಿಯಂ ಎಸ್ ಗೌಡ, ನಾರ್ಮನ್ ಬೋರ್ಲಾಗ್, MS ಸ್ವಾಮಿನಾಥನ್, MS ರಾಂಧವ. ಇವರಲ್ಲಿ ಹಸಿರು ಕ್ರಾಂತಿ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಏನಂದರೆ ವಿಲಿಯಂ ಎಸ್ ಗೌಡ. ಹಸಿರು ಕ್ರಾಂತಿ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಮಾರ್ಚ್ 8, 1968ರಂದು ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಸ್ಥೆ USAIDಯ ನಿರ್ದೇಶಕರಾಗಿದ್ದ ವಿಲಿಯಂ ಎಸ್ ಗೌಡ ಅವರು ಬಳಸ್ತಾರೆ. ವಿಶ್ವದ ಹಸಿರು ಕ್ರಾಂತಿ ಪಿತಾಮಹ ನಾರ್ಮನ್ ಬೋರ್ಲಾಗ್. ಭಾರತೀಯ ಹಸಿರು ಕ್ರಾಂತಿ ಪಿತಾಮಹ ಯಾರು? MS ಸ್ವಾಮಿನಾಥನ್. ಪೂರ್ಣ ಹೆಸರು ಮುಂಕೊಂಬು ಸಂಬಶಿವನ್ ಸ್ವಾಮಿನಾಥನ್. ಓಕೆನಾ? ಇದನ್ನು ನೆನ್ಪಿಟ್ಕೊಳ್ಳಿ. ಇಷ್ಟು ದಿವಸ ಕೇಳಿರ್ಬೋದು.
ಬಟ್ ನೀವು ನೆನ್ಪಿಟ್ಕೊಳ್ಳಿ. ಹಸಿರು ಕ್ರಾಂತಿ ಮುಖ್ಯ ಬೆಳೆಗಳು ಯಾವುವು ಅಂತಂದರೆ ಗೋಧಿ ಮತ್ತು ಅಕ್ಕಿ. ಹಸಿರು ಕ್ರಾಂತಿ ಮಾಡಿದ್ದೆಲ್ಲಿ ಅಂತಂದರೆ ಭಾರತದ ಪಂಜಾಬ್ ಮತ್ತು ಹರಿಯಾಣಗಳಲ್ಲಿ. ಶಬ್ದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿವೆ? ಶಬ್ದ ಚಲಿಸುವ ಮಾಧ್ಯಮ ಅವಶ್ಯಕತೆ ಇಲ್ಲ. ಶಬ್ದ ಚಲಿಸಲು ಮಾಧ್ಯಮದ ಅವಶ್ಯಕತೆ ಇಲ್ಲ. ಶಬ್ದವು ಅಲ್ಯೂಮಿನಿಯಂಗಿಂತ ಕಬ್ಬಿಣದಲ್ಲಿ ವೇಗವಾಗಿ ಚಲಿಸುತ್ತೆ. ಗಾಳಿಯಲ್ಲಿ ಪ್ರತಿ 1 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೆಚ್ಚಾದಾಗ ಶಬ್ದದ ವೇಗ ಸುಮಾರು 0.6 ಮೀಟರ್ ಪರ್ ಸೆಕೆಂಡ್ ಹೆಚ್ಚಾಗುತ್ತದೆ. ಓಕೆನಾ? ತಾಪಮಾನ ಹೆಚ್ಚಾದಂತೆ ಶಬ್ದದ ವೇಗವನ್ನು ಹೆಚ್ಚಾಗುತ್ತಾ ಅಂತಂದು ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿ. ಮತ್ತು 1 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೆಚ್ಚಾದರೆ 0.6 ಮೀಟರ್ ಪರ್ ಸೆಕೆಂಡ್ ಶಬ್ದವು ಹೆಚ್ಚಾಗುತ್ತಾ ಅಂತಂದು ನೀವು ಥಿಂಕ್ ಮಾಡಬೇಕು. ಇದರಲ್ಲಿ 1 ಸರಿಯಾಗಿದೆ, 2 ಸರಿಯಾಗಿದೆ, 3 ಸರಿಯಾಗಿವೆ, ಮೇಲಿನ ಎಲ್ಲವೂ ತಪ್ಪಾಗಿವೆ. ಇದರಲ್ಲಿ ಯಾವುದು ಸರಿಯಾಗಿದೆ? 1 ಸರಿಯಾಗಿದೆ, ಇದು ಸರಿಯಾಗಿದ್ದರೆ 1 ಸರಿ. ಒಂದು ವೇಳೆ ಇದು 2 ಸರಿಯಾಗಿದ್ದರೆ 2 ಸರಿ. ಇವು 3 ಸರಿಯಾಗಿದ್ದರೆ 3 ಸರಿ. ಇವೆರಡು ಸರಿಯಾಗಿದ್ದರೆ 2 ಸರಿ. ಈ ರೀತಿ ಇವು 3ರಲ್ಲಿ ಎಷ್ಟು ಸರಿಯಾಗಿವೆ? 2 ಸರಿಯಾಗಿವೆ. ಯಾವುದಪ್ಪ ಅಂತಂದರೆ ಗಾಳಿ ಪ್ರತಿ 1 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೆಚ್ಚಾದಾಗ ಶಬ್ದದ ವೇಗ 0.6 ಮೀಟರ್ ಪರ್ ಸೆಕೆಂಡ್ ಹೆಚ್ಚಾಗುತ್ತೆ. ಓಕೆನಾ? ಅದು ಕರೆಕ್ಟ್. ಗಾಳಿಯಲ್ಲಿ ಯಾವುದು ತಪ್ಪಪ್ಪ ಅಂತಂದರೆ ಇದು ನೋಡಿ, ಶಬ್ದವು ಅಲ್ಯೂಮಿನಿಯಂಗಿಂತ ಕಬ್ಬಿಣದ ವೇಗವಾಗಿ ಚಲಿಸುತ್ತೆ ಅಂತಾರಲ್ಲ, ಅದು ತಪ್ಪದು. ಆ್ಯಕ್ಚುಲಿ ಅಲ್ಯೂಮಿನಿಯಂನಲ್ಲಿ ಕಬ್ಬಿಣಕ್ಕಿಂತ ಹೆಚ್ಚು ವೇಗವಾಗಿ ಚಲಿಸುತ್ತೆ. ಗಾಳಿಯಲ್ಲಿ ಶಬ್ದದ ವೇಗ 343 ಮೀಟರ್ ಪರ್ ಸೆಕೆಂಡ್ 20 ಡಿಗ್ರಿ ಸೆಲ್ಸಿಯಸ್ ಪ್ರಕಾರ. ಮತ್ತು ತಾಪಮಾನ ಹೆಚ್ಚಾದಂತೆ ಗಾಳಿಯ ವೇಗವನ್ನು ತಾಪಮಾನ ಹೆಚ್ಚಾದಂತೆ ಶಬ್ದದ ವೇಗವೂ ಕೂಡ ಹೆಚ್ಚಾಗುತ್ತೆ. ತೇವ ಗಾಳಿಯಲ್ಲಿ ಶಬ್ದದ ವೇಗ ಒಣ ಗಾಳಿಗಿಂತ ಹೆಚ್ಚು. ತೇವ ಗಾಳಿ ಇತ್ತಪ್ಪ ಅಂದರೆ ಆರ್ದ್ರತೆಯಲ್ಲಿ ಕೂಡ ಹೆಚ್ಚು ಆರ್ದ್ರತೆ ಇದ್ದಂಗೆ ಶಬ್ದವು ಜಾಸ್ತಿ ಆಗಿರುತ್ತೆ. ರಾತ್ರಿಯಲ್ಲಿ ಶಬ್ದ ಹೆಚ್ಚು ದೂರದವರೆಗೆ ಕೇಳಿಸುತ್ತೆ. ಯಾಕಂದರೆ ಪ್ರಶಾಂತವಾಗಿರುತ್ತೆ ಮತ್ತು ಹ್ಯುಮಿಡಿಟಿ ಜಾಸ್ತಿ ಆಗಿದ್ದಾಗ ಶಬ್ದ ಸ್ಪೀಡಾಗಿರುತ್ತೆ. ಅಲ್ಯೂಮಿನಿಯಂನಲ್ಲಿ ಶಬ್ದದ ವೇಗ 6420 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಇರುತ್ತೆ. ಕಬ್ಬಿಣದಲ್ಲಿ 5960 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಘನದಲ್ಲಿ ಹೆಚ್ಚು ಸ್ಪೀಡಾಗಿ ಕೇಳಿಸುತ್ತೆ. ಯಾವುದು? ಶಬ್ದ ಘನ ವಸ್ತುವಿನಲ್ಲಿ ಸ್ಪೀಡಾಗಿ ಕೇಳಿಸುತ್ತೆ. ದ್ರವದಲ್ಲಿ ಸ್ವಲ್ಪ ಕಡಿಮೆ ಮತ್ತು ಅನಿಲದಲ್ಲಿ ಸ್ವಲ್ಪ ಕಡಿಮೆ. ನಿರ್ವಾತದಲ್ಲಿ ಶಬ್ದದ ವೇಗ ಇರುವುದಿಲ್ಲ. ನಿರ್ವಾತದಲ್ಲಿ ಶಬ್ದ ಚಲಿಸಲು ಸಾಧ್ಯವಿಲ್ಲ. ನಿರ್ವಾತದಲ್ಲಿ ಬೆಳಕು ಚಲಿಸುತ್ತೆ ಬಟ್ ಶಬ್ದ ಚಲಿಸಲ್ಲ. ಅಪೋಸಿಟಿವ್. ತಾಪಮಾನ ಹೆಚ್ಚಾದರೆ ಶಬ್ದದ ವೇಗ ಹೆಚ್ಚಾಗುತ್ತದೆ ಮತ್ತು ಆರ್ದ್ರತೆ ಹೆಚ್ಚಾದರೆ ಶಬ್ದದ ವೇಗ ಹೆಚ್ಚಾಗುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಅತಿ ಹೆಚ್ಚಾಗಿ ವಜ್ರ ಏನಿದೆ ನೋಡಿ, ವಜ್ರದಲ್ಲಿ ಎಲ್ಲಕ್ಕಿಂತ ಅತಿ ಹೆಚ್ಚಾಗಿ ಶಬ್ದದ ವೇಗ ಸ್ಪೀಡ್ ಇರುತ್ತೆ. ಕ್ಲೀನ್ ಫಿಲ್ಟರ್ ಸಿಂಡ್ರೋಮ್ ಇದು ಯಾರಲ್ಲಿ ಕಾಣಿಸಿಕೊಳ್ಳುತ್ತದೆ? ಮಕ್ಕಳಲ್ಲಿ, ಹೆಣ್ಣಿನಲ್ಲಿ, ಗಂಡಿನಲ್ಲಿ, ಹೆಣ್ಣು ಮತ್ತು ಗಂಡಿನಲ್ಲಿ. ಕ್ಲೀನ್ ಫಿಲ್ಟರ್ ಸಿಂಡ್ರೋಮ್ ಇದು ಕಾಣಿಸಿಕೊಳ್ಳೋದು ಗಂಡಿನಲ್ಲಿ ಕಾಣಿಸುತ್ತೆ. ಆಟೋಸೋಮ್ ಅಂತಂದರೆ ಮೊದಲು 22 ಜೊತೆ ಅಂದರೆ 44 ಕ್ರೋಮೋಸೋಮ್ಗಳ ಮೊದಲು 22 ಜೊತೆ ಏನಿರುತ್ತೆ ನೋಡಿ, ಅದಕ್ಕೆ ಆಟೋಸೋಮ್ ಅಂತೀವಿ. ನೆಕ್ಸ್ಟ್ 23ನೇ ಜೊತೆ ಅಂದರೆ ಲಾಸ್ಟಿನ ಒಂದು ಜೊತೆ ಅಂದರೆ 2 ಕ್ರೋಮೋಸೋಮ್ಗಳು ಏನಿರ್ತವೆ ನೋಡಿ, ಇವು ಲಿಂಗ ನಿರ್ಧಾರ ಮಾಡ್ತಾವೆ ನೋಡಿ, ಲಿಂಗ ವರ್ಣತಂತುಗಳು, ಇವು ಆಲೋಸೋಮ್ ಅಂತಂದು ಕರಿತೀವಿ. ಪುರುಷರಲ್ಲಿ ಹೆಚ್ಚುವರಿ ಒಂದು ಎಕ್ಸ್ ಕ್ರೋಮೋಸೋಮ್ 47 ಅಂದರೆ 44 ಪ್ಲಸ್ XXY ಇದು ಬಂತಪ್ಪ ಅಂತಂದರೆ ಲಕ್ಷಣಗಳು ಎತ್ತರದ ಮೈಕಟ್ಟು, ಎದೆಯ ಭಾಗ, ಬೆಳವಣಿಗೆ, ಸಂತಾನೋತ್ಪತ್ತಿ ಸಮಸ್ಯೆಗಳು. ಓಕೆನಾ? ಅಂದರೆ ಸ್ವಲ್ಪ ಏನಾಗಿರ್ತಾರೆ, ಹೆಣ್ಣಿನ ಹೋಲಿಕೆಯನ್ನು ಕಾಣ್ತಾರೆ ಕ್ಲೀನ್ ಫಿಲ್ಟರ್ ಸಿಂಡ್ರೋಮ್ನಲ್ಲಿ. ಇದು ಗಂಡು ಮಕ್ಕಳಿಗೆ ಬರುತ್ತೆ. ಟರ್ನರ್ ಸಿಂಡ್ರೋಮ್ ಇದು ಕಾಣಿಸುವುದು ಹೆಣ್ಣು ಮಕ್ಕಳಲ್ಲಿ ಅಂದರೆ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುತ್ತೆ. ಒಂದು ಎಕ್ಸ್ ಕ್ರೋಮೋಸೋಮ್ ಕೊರತೆ ಅಂದರೆ ಕಡಿಮೆ ಆಗುತ್ತೆ. ಇಲ್ಲಿ 44 ಪ್ಲಸ್ ಒಂದು ಎಕ್ಸ್ ಅಷ್ಟೇ ಬರುತ್ತೆ, ಇನ್ನೊಂದು ಎಕ್ಸ್ ಇರೋದಿಲ್ಲ. ಇದು 45 ಎಕ್ಸ್ ಇರ್ತವೆ. ಅಂದರೆ 22 ಜೊತೆ ಇರ್ತವೆ. 23ನೇ ಜೊತೆಯಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮ್ ಇರೋದಿಲ್ಲ. ಕಡಿಮೆ ಎತ್ತರ, ಅಂಡಾಶಯ ಬೆಳವಣಿಗೆ ಮತ್ತು ಬಂಜೆತನ ಉಂಟಾಗುವ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಡೌನ್ ಸಿಂಡ್ರೋಮ್ ಇದು ಕಾರಣ 21ನೇ ಜೊತೆ ಕ್ರೋಮೋಸೋಮ್ನಲ್ಲಿ ಒಂದು ಹೆಚ್ಚುವರಿ ಪ್ರತಿ ಇರುವುದು ಅಂದರೆ ಟ್ರೈಸೋಮಿ ಅಂತ ಕರಿತೀವಿ. 21ನೇ ಜೊತೆ ಅಂದರೆ 22 ಜೊತೆ ಮೊದಲು ಆಟೋಸೋಮಿ ಇರುತ್ತೆ ನೋಡಿ, ಅದರಲ್ಲಿ 21ನೇ ಜೊತೆಯಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮ್ ಹೆಚ್ಚಾಗಿಬಿಡುತ್ತೆ. ಇಲ್ಲಿ ಕೂಡ 47 ಬರ್ತವೆ, ಬಟ್ ಅದು
ಕ್ಲೀನ್ಫೆಲ್ಟರ್ ಸಿಂಡ್ರೋಮ್ನಲ್ಲಿ ಎಲ್ಲಿ ಬರುತ್ತೆ ಅಂತಂದರೆ ಆಲೋಸೋಮ್ನಲ್ಲಿ ಬರುತ್ತೆ. ಬಟ್ ಇದರಲ್ಲಿ ಆಟೋಸೋಮ್ನಲ್ಲಿ ಮತ್ತು 21ನೇ ಜೊತೆಯಲ್ಲಿ ಒಂದು X ಕ್ರೋಮೋಸೋಮ್ ಹೆಚ್ಚಾಗಿರುತ್ತೆ. ಸ್ನಾಯುಗಳಲ್ಲಿ ಇರುವ ಪ್ರೋಟೀನ್ ಯಾವುದು? ಕಾಂಡ್ರಿನ್, ಕೊಲಾಜನ್, ಕೆಸಿನ್ ಮತ್ತು ಆ್ಯಕ್ಟಿನ್ ಮತ್ತು ಮಯೋಸಿನ್. ಸ್ನಾಯುಗಳಲ್ಲಿ, ಮನುಷ್ಯನ ಸ್ನಾಯುಗಳಲ್ಲಿ ಇರುವ ಪ್ರೋಟೀನ್ ಯಾವುದು? ಆ್ಯಕ್ಟಿನ್ ಮತ್ತು ಮಯೋಸಿನ್ ಇರ್ತವೆ. ಯಾವುದು? ಸ್ನಾಯುಗಳಲ್ಲಿ. ಹಾಲಿನಲ್ಲಿ ಕೆಸಿನ್ ಇರುತ್ತೆ, ಮೊಟ್ಟೆಯಲ್ಲಿ ಅಲ್ಬುಮಿನ್, ಬೀಜಗಳಲ್ಲಿ ಗ್ಲ್ಯಾಬುಲಿನ್, ಮೂಳೆಗಳಲ್ಲಿ ಕೊಲಾಜನ್. ಕಾಂಡ್ರಿನ್ ಯಾವುದರಲ್ಲಿರುತ್ತೆ? ಮೃದ್ವಸ್ಥಿ, ಅಂದರೆ ಎಕ್ಸಾಂಪಲ್ ಕಿವಿ ಇದೆಲ್ಲ ಈ ಮೃದ್ವಸ್ಥಿ ಅಂದರೆ ಕಿವಿ, ಮೂಗು ಏನಿರುತ್ತೆ ನೋಡಿ, ಅಲ್ಲಿ ಕಾಂಡ್ರಿನ್ ಇರುತ್ತೆ. ಕೂದಲು, ಉಗುರು ಮತ್ತು ಪ್ರಾಣಿಗಳ ಕೋಡುಗಳಲ್ಲಿ ಕೆರಾಟಿನ್ ಅಥವಾ ಆಲ್ಫಾ ಕೆರಾಟಿನ್ ಅಂತೀವಲ್ಲ ಅದು ಇರುತ್ತೆ. ಕೂದಲು ಸುಟ್ಟಾಗ ವಾಸನೆ ಬರಲು ಕಾರಣ ಯಾವುದು? ಸಲ್ಫರ್, ಗಂಧಕ ಅಂತ ಕರಿತೀವಲ್ಲ, ಅದು ಕೂದಲು ಸುಟ್ಟಾಗ ವಾಸನೆ ಬರಲು ಕಾರಣ. ಹಣ್ಣನ್ನು ಕೃತಕವಾಗಿ ಮಾಗಿಸಲು ಎಥಿಲೀನ್, ಕ್ಯಾಲ್ಸಿಯಂ ಕಾರ್ಬೈಡ್, ಅಸಿಟಲೀನ್, ಗ್ಯಾಮಕ್ಸಿನ್ ಇದರಲ್ಲಿ ಯಾವುದನ್ನು ಬಳಸ್ತೀವಿ? ಹಣ್ಣನ್ನು ಕೃತಕವಾಗಿ ಮಾಗಿಸಲು ಯಾವುದಂತಂದು ನೀವು ಕಮೆಂಟ್ ಮಾಡಿ. ಇದಕ್ಕಿಂತ ಮುಂಚೆ ಓದ್ ವಿಡಿಯೋದಲ್ಲಿ ಯಾವುದು ಫಾಲ್ಕನ್ ಸಿಟಿ ಅಂತಂದು ಯಾವುದನ್ನು ಕರಿತೀವಿ ಅಂತಂದು ಹೇಳಿ ಅಂತಂದು ಹೇಳಿದ್ವಿ. ಆಗಲೇ ಕಮೆಂಟ್ ಮಾಡಿದ್ದಾರೆ ಆಲ್ಮೋಸ್ಟ್ ಜನ. ನಾಗಾಲ್ಯಾಂಡ್, ಓಕೆನಾ. ಫಾಲ್ಕನ್ ಸಿಟಿ ಅಂತಂದು ನಾಗಾಲ್ಯಾಂಡನ್ನು ಕರಿತೀವಿ, ಓಕೆನಾ. ಓಕೆ, ಥ್ಯಾಂಕ್ ಯು. ಇದನ್ನು ಹಣ್ಣನ್ನು ಕೃತಕವಾಗಿ ಮಾಗಿಸಲು ಯಾವುದನ್ನು? ಎಥಿಲೀನ್, ಕ್ಯಾಲ್ಸಿಯಂ ಕಾರ್ಬೈಡ್, ಅಸಿಟಲೀನ್, ಗ್ಯಾಮಕ್ಸಿನ್ ಯಾವುದನ್ನು ಬಳಸ್ತೀವಿ? ಮತ್ತು ಕೃತಕವಾಗಿ ಮಾಗಿಸಲು ಯಾವುದನ್ನು ಬಳಸ್ತೀವಿ? ಮತ್ತು ಕೃತಕ ಮತ್ತು ನೈಸರ್ಗಿಕ ಅಂದ್ರೆ ಎರಡು ಒಂದೇ, ಓಕೆನಾ. ಎರಡು ನೈಸರ್ಗಿಕವಾಗಿ ಮಾಗಿಸಲು ಮತ್ತು ಕೃತಕವಾಗಿ ಮಾಗಿಸಲು ಒಂದೇ ಬಳಸ್ತೀವಿ. ಕ್ಯಾಲ್ಸಿಯಂ ಕಾರ್ಬೈಡ್ ಆಗಲೇ ಹೇಳಿಬಿಟ್ಟೆ ಬಿಡಿ. ಓಕೆ, ಎಥಿಲೀನ್ನ ಬಳಸ್ತೀವಿ. ಕ್ಯಾಲ್ಸಿಯಂ ಕಾರ್ಬೈಡ್ ಇದು ಆ್ಯಕ್ಚುಲಿ ಇದನ್ನು ಕೂಡ ಹಣ್ಣನ್ನು ಮಾಗಿಸಲು ಬಳಸ್ತಾರೆ. ಬಟ್ ಇದು ಬಳಸಬಾರ್ದು, ಓಕೆನಾ. ಇದನ್ನು ಅವಾಯ್ಡ್ ಮಾಡಬೇಕು. ಅಂದರೆ ಇದನ್ನು ಅಪ್ರೂವ್ ಮಾಡಿಲ್ಲ, ಗೌರ್ಮೆಂಟ್ ಅಪ್ರೂವ್ ಮಾಡಿಲ್ಲ ಇದನ್ನು ಬಳಸಬೇಕಂತಂದು, ಓಕೆನಾ. ವಿರೋಧ ಮಾಡಿದೆ, ಬಟ್ ಕೆಲವೊಬ್ಬರು ಬಳಸ್ತಾರೆ, ಅದು ತಪ್ಪು, ಓಕೆನಾ. ಥ್ಯಾಂಕ್ ಯು. ಮತ್ತೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಅನಾವಶ್ಯಕ ಕಮೆಂಟ್ ಮಾಡೋಕ್ಕೋಗಬೇಡಿ.